ಭೂಮಿದೇವಿಗೆ ಪೃಥ್ವಿ ಎಂಬ ಹೆಸರು ಯಾಕೆ ಬಂತು ತಿಳಿಯೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಭೂಮಿದೇವಿ ಇಂದಿನ ಈ ಸ್ಥಿತಿಯಲ್ಲಿ ಇರಲಿಲ್ಲ. ಭೂಮಿಯಲ್ಲಿ ಹೆಚ್ಚು ಹೆಚ್ಚು ಪರ್ವತಗಳೇ ತುಂಬಿದ್ದು. ಅನೇಕ ಏರುಪೇರುಗಳಿಂದ ಕೂಡಿ ವ್ಯವಸಾಯಕ್ಕೆ ತುಂಬ ಅನಾನುಕೂಲವಿತ್ತು. ಅಲ್ಲದೆ ದುಷ್ಟರಾಜರುಗಳ ಪೀಡೆಯಿಂದ ನಲುಗಿದಂತಹ ಭೂಮಿ ತಾಯಿ ಅವರಿಗೆಲ್ಲ ಬುದ್ಧಿ ಕಲಿಸುವ ಉದ್ದೇಶದಿಂದ ತನ್ನಲ್ಲಿ ಬಿತ್ತಿದ ಎಲ್ಲ ಬೀಜಗಳನ್ನು ತಾನೇ ನುಂಗಿಬಿಟ್ಟಳು. ಇದರಿಂದ ದೊಡ್ಡದಾದ ಕ್ಷಾಮ ತಲೆದೋರಿ ಪ್ರಜೆಗಳೆಲ್ಲರೂ ಕೂಡ ತತ್ತರಿಸಿ ಹೋದರು. ಆದರೆ ಸುದೈವದಿಂದ ಕಾಲಾಂತರದಲ್ಲಿ ವೇನ ಎನ್ನುವಂತಹ ರಾಜನಿಗೆ ಪೃಥು ಎಂಬ ಒಬ್ಬ ಮಗ ಜನಿಸಿದ. ಆ ಪೃಥು ದೈವಾಂಶ ಸಂಭೂತನಾಗಿ ಮಹಾತ್ಮನಾಗಿ ಪೃಥು ಚಕ್ರವರ್ತಿ ಎನ್ನುವುದಾಗಿ ಪ್ರಸಿದ್ಧನಾದ. ತನ್ನ ಧೈರ್ಯದಿಂದ, ಪರಾಕ್ರಮದಿಂದ, ಶೌರ್ಯದಿಂದ ಭೂಮಿದೇವಿಯನ್ನು ತಾನು ಒಲಿಸಿಕೊಂಡಿದ್ದಲ್ಲದೆ ಭೂಮಿಯಲ್ಲಿರುವಂತಹ ಪರ್ವತಗಳನ್ನೆಲ್ಲ ಛೇದಿಸಿದ, ಏರುಪೇರುಗಳನ್ನೆಲ್ಲ ಸಮತಲಗೊಳಿಸಿದ, ವ್ಯವಸಾಯಕ್ಕೆ ಸೌಕರ್ಯವನ್ನು ಉಂಟು ಮಾಡಿದ. ಜೊತೆಗೆ ವಾಸ್ತವ್ಯಕ್ಕೆ ಅನುಕೂಲವಾಗುವ ಹಾಗೆ ಊರು, ಕೇರಿ, ಪಟ್ಟಣ, ನಗರ ಮೊದಲಾದಂತಹ ವ್ಯವಸ್ಥೆಯೆಲ್ಲವನ್ನೂ ಕೂಡ ಕಲ್ಪಿಸಿದರಂತೆ. ಹೀಗೆ ಪೃಥು ಚಕ್ರವರ್ತಿಯಿಂದ ಭೂಮಿಗೆ ಒಂದು ವ್ಯವಸ್ಥೆ ಉಂಟಾದ ಕಾರಣ ಪೃಥಿವಿ ಎನ್ನುವ ನಾಮವೇ ಪ್ರಸಿದ್ಧವಾಯಿತು.